ಜಾಗತಿಕವಾಗಿ ಯುದ್ಧಗಳು ನಡೆದಾಗ ಇಡೀ ಜಗತ್ತಿಗೆ ಅದರ ಬಿಸಿ ಮುಟ್ತದೆ. ಒಂದಲ್ಲ ಒಂದು ದಿವಸದಲ್ಲಿ ದೇಶದ ಯಾವುದೇ ಒಂದು ಭಾಗದಲ್ಲಿ ಯುದ್ಧ ಆದರೂ ಕೂಡ ಮತ್ತೊಂದು ದೇಶಕ್ಕೆ ಅದರ ತೊಂದರೆ ಅನುಭವಿಸಬೇಕಾಗುತ್ತದೆ. ಹಾಗೆ ಇವತ್ತು ನಮ್ಮೆಲ್ಲರೂ ಕೂಡ ನಾವಿವತ್ತು ಪೆಟ್ರೋಲಿಯಂ ಉತ್ಪನ್ನಗಳು, ತೈಲ ಉತ್ಪನ್ನಗಳ ಮೇಲೆ ತುಂಬ ಅವಲಂಬಿತರಾಗಿದ್ದೇವೆ. ಇವತ್ತು ಡೀಸೆಲ್, ಪೆಟ್ರೋಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಇವೆಲ್ಲವೂ ಕೂಡ ಗಲ್ಫ್ ಕಂಟ್ರಿಗಳಿಂದ ಬರ್ತಾಯಿದೆ. ಅಲ್ಲಿಂದ ಇವತ್ತು ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ಯುದ್ಧದಿಂದಾಗಿ ಹರ್ಮಜ್ ಆ ಜಲಸಂಧಿ ಮಾರ್ಗದಲ್ಲಿ ಹಡಗುಗಳನ್ನು ಇವತ್ತು ಬರೋದಕ್ಕೆ ಬಿಡ್ತಾ ಇಲ್ಲ ಅವರು. ಆ ಯುದ್ಧ ನಿಲ್ಲಿದ್ದಾಗ ಇವೆಲ್ಲವೂ ಕೂಡ ಸರೋಗ್ತದೆ. ಈಗ ತಕ್ಷಣಕ್ಕೆ ಈಗ ತಾತ್ಕಾಲಿಕವಾಗಿ ಸ್ವಲ್ಪ ಅಭಾವ ಉಂಟಾಗಿದೆ ಇವತ್ತು. ಆದರೆ ಇವತ್ತಿನ ಒಂದು ಸುದ್ದಿ ಅಂದರೆ ನಮ್ಮ ಭಾರತೀಯ ಹಡಗುಗಳನ್ನು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ 2 ಹಡಗುಗಳು ಎಷ್ಟೋ ಟನ್ಗಟ್ಟಲೆ LPGಯನ್ನು ತುಂಬಿಕೊಂಡು ಬಂದಿದ್ದಾವೆ ಅಂತೇಳಿ ಒಂದು ಹೊಸ ಸುದ್ದಿ ಬಂದಿದೆ. ಅದು ಹರ್ಷದಾಯಕವಾಗಿರುವಂಥದ್ದು. ಎಷ್ಟೋ ಸಮಸ್ಯೆಗಳ ಬಗೆಹರಿತಾ ಇದ್ದಾವೆ. ಹಾಗೆ ಮುಂದಿನ ದಿವಸಗಳಲ್ಲೂ ಕೂಡ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಲಿ ಅನ್ನುವ ಹಾರೈಕೆ ಮತ್ತು ಯುದ್ಧ ನಿಲ್ಲಲಿ, ಶಾಂತಿ ಉಂಟಾಗಲಿ ಅಂತ ಹಾರೈಸೋಣ. ಮಟ್ಟದಲ್ಲಿ ನೋಡಿ, ಎಲ್ಲ ಮಟ್ಟದಲ್ಲಿಯೂ ಕೂಡ ನಾವು ಹೆಚ್ಚು ಸೌದೆ ಮತ್ತು ಉಬ್ಬಲಿನ ಮೇಲೆ ಅವಲಂಬಿತರಾಗಿದ್ದೇವೆ. ನಾವು ಗ್ಯಾಸು ಕೊಂಡುಕೊಂಡು ಮಾಡುವಷ್ಟು ಶಕ್ತಿ ಇರೋದಿಲ್ಲ. ಜೊತೆಗೆ ಅದು ಎಷ್ಟು ತಾಣೋದಕ್ಕೂ ಅವಕಾಶ ಆಗೋದಿಲ್ಲ. ಅದರಿಂದ ನಾವು ಹೆಚ್ಚಿನದಾಗಿ ನಾವು ಸೌದೆ ಮತ್ತು ಈ ಅಡಿಕೆ ಸಿಪ್ಪೆಯನ್ನು ತಂದು ಒಣಗಿಸ್ಕೊಂಡು ಅದನ್ನು ಸ್ಟಾಕ್ ಮಾಡಿಕೊಂಡು ಅದನ್ನು ಉರುವಲಾಗಿ ಬಳಸ್ಕೊಳ್ಳುವಂಥದ್ದನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದರಿಂದ ನಮಗೆ ಆದಷ್ಟು ಬೇಕಾಗಿದೆ. ಸಿಲಿಂಡ್ರ್ ಬೇಡ ಅಂತೇನಲ್ಲ. ನಾವು ಚಪಾತಿ ಹುಡುಗರು ಮಾಡಬೇಕಾದ್ರೆ ದಿವಸ ಒಂದು 3, 4, 5 ಸಿಲಿಂಡ್ರ್ ಬೇಕಾಗುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀವಿ.